ಹೃದಯಾಘಾತ ಅಂತಕ್ಕಂಥದ್ದು ಇತ್ತೀಚೆಗೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ವಾಕಿಂಗ್ ಮಾಡ್ತಾ ಇದ್ದ 60 ವರ್ಷದ ವ್ಯಕ್ತಿಯೊಬ್ಬರು ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾರೆ. ವಾಕಿಂಗ್ ಮಾಡುವಾಗಲೇ ವ್ಯಕ್ತಿಗೆ ಹೃದಯಾಘಾತ. 60 ವರ್ಷದ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ವಾಕಿಂಗ್ ಮಾಡಿ ರಸ್ತೆ ಪಕ್ಕ ಕೂತಿದ್ದರು ಬಾಲರಾಜ್ ಅಂತಕ್ಕಂಥ ವ್ಯಕ್ತಿ. ಈ ವೇಳೆ ಕುಸಿದು ಬಿದ್ದು ಬಾಲರಾಜ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ಅವ್ರನ್ನ ತಗೊಂಡು ಹೋಗುವಂತಹ ಸಂದರ್ಭದಲ್ಲೇ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾರೆ. ವಾಕಿಂಗ್ ಮಾಡ್ತಾ ಇದ್ದಾಗ ಹೃದಯಾಘಾತವಾಗಿ ವ್ಯಕ್ತಿಯೊಬ್ಬರು ಬಲಿಯಾಗಿರ್ತಕ್ಕಂತಹ ಘಟನೆ ಇತ್ತೀಚೆಗೆ ಚಿಕ್ಕ ವಯಸ್ಸು 26 ವರ್ಷದ್ದೊಂದು, 32 ವರ್ಷದ್ದೊಂದು, ಈ ಥರದ್ದು ಈಗೊಂದು ವಾರದಲ್ಲಿ ರಿಪೋರ್ಟ್ ಆಗಿತ್ತು ಬೆಂಗಳೂರಿನಲ್ಲಿ. ಈಗ ವಿದ್ಯಾರ್ಥಿನಿಯೊಬ್ಬಳು ಹಾಸ್ಟೆಲ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇನ್ನೊಬ್ಬರು ಬೆಳಗಿನ ಜಾವ, ಅದೇ ಮಾನವೀಯತೆ ಇಲ್ಲದೆ ಜನ ಯಾರು ಹೆಲ್ಪ್ ಮಾಡಲಿಲ್ವಲ್ಲ ಅದು. ಈಗ ಇದು ಸೊ ಈ ಥರದ್ದು ಆಗಿಂದಾಗೆ ರಿಪೋರ್ಟ್ ಆಗ್ತಾನೇ ಇದೆ ಹೃದಯಾಘಾತದ ಪ್ರಕರಣಗಳು. ಚಳಿಗಾಲ, ತುಂಬ ಹುಷಾರಾಗಿರಬೇಕು, ಆದಷ್ಟು ಕೇರ್ಫುಲ್ ಆಗಿರಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ಅಲ್ಲಲ್ಲಿ ಈ ಥರದ ಸುದ್ದಿ ವರದಿ ಆಗ್ತಿದೆ. ಮಾಡ್ತಾನೆ ಕುಸಿದು ಬಿದ್ದು ಹೃದಯಾಘಾತವಾಗಿ ಮೃತಪಟ್ಟಿರುವಂತಹ ಘಟನೆ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆ ಮುಂಭಾಗದ ರಸ್ತೆಯಲ್ಲಿ ನಡೆದಿದೆ. ಈಗ ಸುಮಾರು 60 ವರ್ಷದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ವಾಕಿಂಗ್ ಮಾಡ್ತಾ ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ರು ರಸ್ತೆ ಪಕ್ಕದಲ್ಲೇ. ಇದ್ದಕ್ಕಿದ್ದ ಹಾಗೆ ಅವರಿಗೆ ಹೃದಯಾಘಾತ ಸಂಭವಿಸಿದೆ. ಕೂಡಲೇ ಆಸ್ಪತ್ರೆಗೆ ಸಾಗಿಸುವಂತಹ ದಾರಿ ಮಧ್ಯದಲ್ಲಿ ಅವರು ಜೀವವನ್ನು ಬಿಟ್ಟಿದ್ದಾರೆ. ಜ್ಞಾನಭಾರತಿ ಠಾಣೆಯ ಪೊಲೀಸರೇ ಅವರ ಸಹಾಯಕ್ಕೆ ಬಂದಿದ್ದರು. ಪೊಲೀಸರೇ ಅವರನ್ನು ಆಂಬುಲೆನ್ಸ್ಗೆ ಹಾಕ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು. ಈ ವೇಳೆ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ. ಈ ವಿಚಾರ ಅವರ ಕುಟುಂಬಸ್ಥರಿಗೂ ಕೂಡ ಗೊತ್ತಾಗಿದೆ. ಈಗ ಅವರನ್ನು ಮತ್ತೆ ಆ ಮೃತದೇಹವನ್ನು ಈಗ ಠಾಣೆಯ ಮುಂಭಾಗಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿಂದ ಅವರ ಮನೆಗೆ ಕರೆದುಕೊಂಡು ಹೋಗುವಂಥ ಕೆಲಸ ಕೂಡ ಆಗುತ್ತೆ. ಆದರೆ ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಯಾವ ಕ್ಷಣದಲ್ಲಿ ಹೇಗೆ ಸಂಭವಿಸೋದು ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿಸ್ತಾ ಇದೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಏನಾಗಬೇಕು, ಹೆಂಗಾಯಿತು, ಏನು ಮಾಹಿತಿ ಇದೆ? ಸರ್, ನಮ್ಮ ಮನೆ ಪಕ್ಕದವರೇನೆ. ನಮಗೆ ಇವಾಗ ಗೊತ್ತಾಗಿದ್ದು, ಈಗ ಬಂದು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಲವಲವಿಕೆಯಿಂದ ಇದ್ದರು, ಆ್ಯಕ್ಟಿವ್ ಆಗಿದ್ದರು. ಈ ಥರ ಆಗಿದೆ ಅಂದರೆ ನಮಗೆ ದುರದೃಷ್ಟ. ತುಂಬ ಚೆನ್ನಾಗಿದ್ದರು. ಅವ್ರಿಗೆ ಈ ಥರ ಆಗಿದೆ ಅಂದರೆ ನಮಗೇನೆ ಆಶ್ಚರ್ಯ ಆಗ್ತಾಯಿದೆ. ಎಷ್ಟು ವಯಸ್ಸು ಮತ್ತು ಏನು ಹೆಸರು? 71 ವರ್ಷ. 71 ವರ್ಷ. ಓಕೆ ಸರ್. ಅವರು ಅಂದರೆ ಆ ಥರ ವಯಸ್ಸಾಗಿರೋರ ಥರನೇ ಕಾಣ್ತಾ ಇರಲಿಲ್ಲ. ಅವರು 71 ಆಗಿದೆ ಅಂದರೆ ನಂಬ್ತಾನೆ ಇರಲಿಲ್ಲ. ಅಷ್ಟೊಂದು ಚೆನ್ನಾಗೇ ಇದ್ದರು ಅವರು. ಸಡನ್ ಆಗಿ ಕುಸಿದು ಬಿದ್ದಿರೋದ ಹೆಂಗೆ ಸರ್? ನಮಗೆ ಬಂದಾಗೆ ಗೊತ್ತಾಗಿದ್ದು ಸಡನ್ನಾಗಿ ಬಿದ್ದಿದ್ದಾರೆ ಅಂತ. ಅದೇ ನೋಡ್ತಾ ಇದ್ರೆ ಅಲ್ಲಿ ಕೂತಿರೋರು ಹಂಗೆ ಅನ್ಕಾನ್ಷಿಯಸ್ ಆಗಿ ಮುಂದೆ ಬಿದ್ದಿದ್ದಾರೆ. ಮುಂದೆ ಬಿದ್ದು ಮೂಗು ಗೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್. ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಎಲ್ಲಿ ಅವರು ಸರ್? ಅವರು ಎಷ್ಟೊತ್ತಿಗೆ ಆಗಿ? ಜ್ಞಾನಭಾರತಿ BDLA ಔಟು ಫಸ್ಟ್ ಸ್ಟೇಜು, ಮರಿಯಪ್ಪನ ಪಾಳ್ಯ. ಏನು ಹೆಸರು ಸರ್? ಅವ್ರು ಬಾಲರಾಜ್ ಅಂತ ಅವ್ರ ಹೆಸರು. ರಿಟೈರ್ಡ್ ಆಗಿ ಏನಾದರೂ ಕೆಲಸದಲ್ಲಿ ರಿಟೈರ್ಡ್ ಆಗಿ ಕೆಲಸ ಆಗಿದ್ರು. ಕೋಟಕ್ ಮಹೀಂದ್ರ ಇದು ಇನ್ಸೂರೆನ್ಸ್ ಏಜೆಂಟು. ಅವ್ರು ಮೊದಲು ಟ್ರಾವೆಲ್ ಏಜೆನ್ಸಿ ಮಾಡ್ತಾಯಿದ್ರು. ಫ್ಯಾಮಿಲಿ ಅವರು ಯಾರಾದರೂ ಬರ್ತಾರೆ ಅವರು ಮಾಡ್ತಾರೆ ಸರ್. ಅವ್ರ ಫ್ಯಾಮಿಲಿನಲ್ಲೇ ಅವ್ರ ಮಗ ಫಾರಿನಲ್ಲಿದ್ದಾನೆ, ಅಮೇರಿಕಾದಲ್ಲಿ. ಈಗ ಬರ್ತಾರೆ ವಾಪಸ್. ನೋಡಿ, ಮೃತ ವ್ಯಕ್ತಿ ಬಾಲರಾಜ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆತ ವಾಕಿಂಗಿಗೆ ಬಂದಿದ್ದ. ಅದಾದ ಬಳಿಕ ಇಲ್ಲಿ ಚೇರ್ನ ತೋರಿಸ್ತೀನಿ ಬನ್ನಿ. ನೋಡಿ, ಈ ಜಾಗ ಏನಿದೆಯಲ್ಲ, ಈ ಜಾಗದಲ್ಲಿ ವಾಕಿಂಗ್ ಮಾಡ್ತಾ ಇಲ್ಲಿ ಕುಳಿತುಕೊಂಡಿದ್ರು. ಸೊ ಇಲ್ಲಿ ಅವರ ಚಪ್ಪಲ್ ಕೂಡ ಇದೆ ನೋಡಿ. ಇಲ್ಲಿ ಕೂತ್ಕೊಂಡಿದ್ರು, ಇಲ್ಲಿ ಚಪ್ಪಲ್ ಕೂಡ ಇದೆ. ಇಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ತೀವ್ರ ಎದೆನೋವಾಗುತ್ತೆ. ಸಡನ್ ಆಗಿ ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದಂತಹ ಜಾಗ ನೋಡಿ, ಠಾಣೆ ಇದೆಯಲ್ಲ, ಇಲ್ಲಿ ಠಾಣೆಯ ಮುಂಭಾಗದ್ದು ಇದು ಮುಖ್ಯ ರಸ್ತೆ. ಸೊ ಪೊಲೀಸರು ಬರ್ತಾರೆ. ಅದಾದ ಬಳಿಕ ಆ ವ್ಯಕ್ತಿಯನ್ನು ಆಂಬುಲೆನ್ಸಿಗೆ ಹಾಕ್ಕೊಂಡು ಹೋಗ್ತಾರೆ ಸ್ಥಳೀಯ ಪಕ್ಕದ ಹಾಸ್ಪಿಟಲ್ಗೆ. ಆದರೆ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಅಂದರೆ ಚಿಕಿತ್ಸೆನೂ ಕೂಡ ಕೊಟ್ಟಿರೋಲ್ಲ. ಅಲ್ಲಿಗೆ ಸ್ಥಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಂದರೆ ಮಾರ್ಗ ಮಧ್ಯದಲ್ಲಿ ಅವರು ಜೀವವನ್ನು ಬಿಡ್ತಾರೆ. ಈಗ ಕುಟುಂಬಸ್ಥರಿಗೆ ವಿಚಾರ ಗೊತ್ತಾಗಿದೆ. ಈಗ ಆಂಬುಲೆನ್ಸ್ನ ಬಳಿ ಅವರು ಕೂಡ ಬರುವಂಥದ್ದನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಸಂಬಂಧಿಕರು ಕೂಡ ಈಗ ಅವರನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ವಿನಯ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.